ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಅಂತಾರಾಷ್ಟ್ರೀಯ ಗುಣಮಟ್ಟದ ಸೈಕ್ಲಿಂಗ್ ವೆಲೋಡ್ರೋಮ್ ಇಂದು ವಿಜಯಪುರದಲ್ಲಿ ಮುಖ್ಯಮಂತ್ರಿ ಲೋಕಾರ್ಪಣೆ. ಮೈಸೂರಿನಲ್ಲಿ ಇಂದಿನಿಂದ 3 ದಿನ ದೇಸಿ ಎಣ್ಣೆಗಳು ಮತ್ತು ಎಣ್ಣೆ ಬೀಜಗಳ ಪ್ರದರ್ಶಿನಿ. ವಿಶಿಷ್ಟ ಗುರುತು ಪ್ರಾಧಿಕಾರದಿಂದ ಆಧಾರ್ ಅಧಿಕೃತ ಶುಭ ಚಿಹ್ನೆ ಉದಯ್ ಅನಾವರಣ. ಇಂದು ಅನಿವಾಸಿ ಅಥವಾ ಪ್ರವಾಸಿ ಭಾರತೀಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮಧ್ಯಾಹ್ನ 12 ಗಂಟೆಗೆ ದರ್ಬಾರ್ ಮೈದಾನದಲ್ಲಿ ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರಮಟ್ಟದ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಗಳನ್ನು ಸಂಘಟಿಸಲು ಹಾಗೂ ರಾಜ್ಯದ ಸೈಕ್ಲಿಂಗ್ ಪಟುಗಳ ಪೂರ್ವಾಭ್ಯಾಸಕ್ಕೆ ಈ ವೆಲೋಡ್ರೋಮ್ ಆಸರೆಯಾಗಲಿದೆ ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿಜಯಪುರದ ರಾಜು ಬಿರಾದಾರ್. ಜಿಲ್ಲಾ ಕ್ರೀಡಾಪಟುಗಳು ಏನು ಸೈಕ್ಲಿಂಗ್ ದವ್ರು ಇದಾರೆ, ರೋಡ್ ನಲ್ಲಿ ನಾವು ಕಿಂಗ್ ಆಗಿದ್ವಿ. ಹಾಗಾಗಿ ನಮ್ಮರು ರೋಡ್ ನಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗ್ತಿದ್ರು. ಬಟ್ ಟ್ರ್ಯಾಕ್ ನಲ್ಲಿ ಬಹಳ ವೀಕ್ ಆಗಿದ್ವಿ. ಅದ್ರ ಕನಸು ಈಗ ನನಸಾಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆಲೋಡ್ರೋಮ್ ಇದು ಮಾಡಿದ್ದಾರೆ. ನಮ್ಮ ಕ್ರೀಡಾಪಟುಗಳು ಮುಂದಿನ ದಿನಮಾನದಲ್ಲಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟ ಹೋಗ್ಲಿಕ್ಕೆ 10 ಕೋಟಿ ವೆಚ್ಚದ ವೆಲೋಡ್ರೋಮ್ ಮಾಡಿ ಕೊಟ್ಟಿದ್ದಾರೆ. ಬರೀ ಬಿಜಾಪುರ ಜಿಲ್ಲೆಯಲ್ಲಿ ನೋಡಿದ್ರೆ ಒಂದು 100 ಸೈಕ್ಲಿಸ್ಟ್ ಗಳು ಇದ್ದಾರೆ. ಅಂಡರ್ 14, ಅಂಡರ್ 16, ಅಂಡರ್ 18 ಮೆನ್ ನಲ್ಲಿ, ವುಮೆನ್ ನಲ್ಲಿ ಕೂಡಿ ಟೋಟಲ್ 8 ಕೆಟಗರಿ ಬರ್ತವೆ. ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಭಾರತದಲ್ಲಿ ಪ್ರಪ್ರಥಮವಾಗಿ 93 ನಮ್ಮ ಬಿಜಾಪುರ ಜಿಲ್ಲೆಗೆ ಉದ್ಘಾಟನೆ ಆಯಿತು. 80 ಜನ ಕ್ರೀಡಾಪಟುಗಳಿದ್ದಾರೆ. ಬಿಜಾಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಹಿಡ್ಕೊಂಡು 50 ತನಕ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಪಟು ಆಗಿದ್ದಾರೆ. ಸಿಎಂ ಕುರ್ನಿ ಅಂತ ಹೇಳಿ ಅವರು ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಪಟು. 85ನೇ ವರ್ಷದಿಂದ ಇಲ್ಲಿವರೆಗೆ ಸೈಕ್ಲಿಂಗ್ ಅನ್ನು ಬೆಳೆಸಿ ಅಂತಾರಾಷ್ಟ್ರೀಯ ಮಟ್ಟವರೆಗೆ ತಂದಿದ್ದಾರೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದಿನಿಂದ 3 ದಿನಗಳವರೆಗೆ ದೇಸಿರಿ ನ್ಯಾಚುರಲ್ಸ್ ಸಂಸ್ಥೆ ಎಣ್ಣೆಕಾಳು ಬೆಳೆಯುವ ರೈತರು ಮತ್ತು ಗಾಣದ ಎಣ್ಣೆ ಉತ್ಪಾದಕರೊಂದಿಗೆ ನೇರ ಸಂವಾದ, ಕಲಬೆರಕೆ ಎಣ್ಣೆಗಳನ್ನು ಗುರುತಿಸುವ ಬಗೆ ಹಾಗೂ 30ಕ್ಕೂ ಹೆಚ್ಚು ಶುದ್ಧ ರಾಸಾಯನಿಕ ಮುಕ್ತ ದೇಸಿ ಎಣ್ಣೆಗಳು ಮತ್ತು ಎಣ್ಣೆ ಬೀಜಗಳ ಪ್ರದರ್ಶನ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿರಿ ನ್ಯಾಚುರಲ್ಸ್ ವಿಶ್ವಸ್ಥ ನವೀನ್ ಕುಮಾರ್. ನಾನು ನವೀನ್ ಕುಮಾರ್. ಮಹೇಶ್ ಮತ್ತೆ ಯೋಗೇಶ್ ಜೊತೆಗೆ ಸೇರಿ ನಾವು ಕಟ್ಟಿದ ಸಂಸ್ಥೆಯೇ ದೇಸಿರಿ ನ್ಯಾಚುರಲ್ಸ್. ಎತ್ತಿನ ಗಾಣದಿಂದ ಅಡಿಗೆ ಎಣ್ಣೆ ತೆಗೆಯುವಂತ ಕೆಲಸವನ್ನು ಕಳೆದ 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಹಜ ಸಮೃದ್ಧ ಸಂಸ್ಥೆ ಜೊತೆಗೂಡಿ ಈಗ ದೇಸಿ ಎಣ್ಣೆ ಮೇಳ ಅನ್ನುವಂತ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸುಮಾರು 50ಕ್ಕಿಂತ ಹೆಚ್ಚು ಎಣ್ಣೆಗಳನ್ನ ತಗೊಂಡು ಬಂದು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ತಜ್ಞರುಗಳು ಬಂದು ಎಣ್ಣೆ ಕಾಳುಗಳು ಬೆಳೆಯೋದ್ರ ಬಗ್ಗೆ, ಅದ್ರ ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಮತ್ತೆ ಗ್ರಾಹಕರುಗಳಿಗೆ ಎಣ್ಣೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಡಾಕ್ಟರ್ ಖಾದರ್ ಅವರ ಒಂದು ಸೆಷನ್ ಇರುತ್ತೆ. ಎತ್ತಿನ ಗಾಣವನ್ನ ಲೈವ್ ಆಗಿ ಇಲ್ಲೇ ತಿರುಗಿಸಿ ಪ್ರಾತ್ಯಕ್ಷಿಕೆ ಇಟ್ಕೊಂಡಿದ್ವಿ. ಮತ್ತೆ ಹರಳು ಹೇಗೆ ನಮ್ಮ ಸಂಪ್ರದಾಯದಂತೆ ಹುರಿದು ಮಾಡ್ತಾ ಇದ್ವಿ ಪದ್ಧತಿನಲ್ಲಿ ಹರಳೆಣ್ಣೆ ಕೂಡ ತೆಗೆಯಂತ ತೋರಿಸ್ತಾ ಇದ್ವಿ. ಮಕ್ಕಳುಗಳಿಗೂ ಕೂಡ ಇದರಲ್ಲಿ ಎಂಗೇಜ್ ಮಾಡಬೇಕು ಅಂತ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದೇವೆ. ದೇಶಾದ್ಯಂತ ಒಟ್ಟು 12,15,00,000 ಕುಟುಂಬಗಳು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೂಲಿ ಅರಸಿ ಬದುಕುತ್ತಿದ್ದಾರೆ. ಆ ಪೈಕಿ 57% ಮಹಿಳೆಯರು, 37% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕೂಲಿ ಕಾರ್ಮಿಕರಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತ ಜಿ ಯೋಜನೆ ಅಡಿ ಪಾರದರ್ಶಕತೆ ಹಾಗೂ ಒಟ್ಟು ಅನುದಾನವನ್ನು 88,000 ಕೋಟಿ ರೂಪಾಯಿಗೆ ಹೆಚ್ಚಿಸಿ ದಿನಗೂಲಿಯೊಂದಿಗೆ 125 ಮಾನವ ದಿನಗಳಿಗೆ ಏರಿಸಲಾಗಿದೆ ಎಂದರು. ಕೊರಗ ಸಮುದಾಯದಲ್ಲಿ ಅನಾರೋಗ್ಯ ಮತ್ತು ಜನಸಂಖ್ಯೆ ಇಳಿಕೆ ಬಗ್ಗೆ ಸಮಗ್ರ ಅಧ್ಯಯನದ ಅವಶ್ಯಕತೆ ಇದೆ ಎಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಬೆಳತಂಗಡಿ ತಾಲೂಕಿನ 9 ಗ್ರಾಮಗಳಲ್ಲಿ ವಾಸಿಸುವ ಮಲೆಕುಡಿಯ ಸಮುದಾಯದ ಕುಟುಂಬಗಳಿಗೆ ಯಾವುದೇ ಮೂಲಸೌಕರ್ಯ ಲಭ್ಯವಿಲ್ಲ. ಮುಖ್ಯಮಂತ್ರಿಯವರ ಗಮನಕ್ಕೆ ಈ 2 ವಿಷಯಗಳನ್ನು ತಂದು ನಿಗಮದ ವತಿಯಿಂದ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ವಿಶಿಷ್ಟ ಗುರುತು ಪ್ರಾಧಿಕಾರ ಆಧಾರ್ ಪ್ರಯಾಣದಲ್ಲಿ ಮೈಲಿಗಲ್ಲು ಎಂದು ಗುರುತಿಸುವ ಅಧಿಕೃತ ಮ್ಯಾಸ್ಕಾಟ್ ಉದಯ್ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅನಾವರಣಗೊಳಿಸಿದೆ. ಉದಯ್ ಆಧಾರ್ ಸಂಬಂಧಿತ ಮಾಹಿತಿ ಜನಸ್ನೇಹಿಯಾಗಿ ಒದಗಿಸಲಿದೆ.
ಆಧಾರ್ ಸೇವೆಗಳ ಕುರಿತು ಸಾರ್ವಜನಿಕರಲ್ಲಿ ತಿಳಿವಳಿಕೆ, ಸುಗಮ ನವೀಕರಣ, ದೃಢೀಕರಣ, ಆಫ್ಲೈನ್ ಪರಿಶೀಲನೆ, ಮಾಹಿತಿಯ ಆಯ್ದ ಹಂಚಿಕೆ, ಹೊಸ ತಂತ್ರಜ್ಞಾನ ಅಳವಡಿಕೆ ಹಾಗೂ ಜವಾಬ್ದಾರಿಯುತ ಬಳಕೆಯನ್ನು ಖಾತ್ರಿಪಡಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ನಿಖರ, ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತದ ಪ್ರಗತಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಗಳನ್ನು ಸ್ಮರಿಸಲು ಇಂದು ಪ್ರವಾಸಿ ಭಾರತೀಯ ದಿನ ಅಥವಾ ಅನಿವಾಸಿ ಭಾರತೀಯ ದಿನ ಆಚರಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಸ್ಥಳೀಯ ರಾಯಭಾರಿ ಕಚೇರಿಗಳು ಮತ್ತು ಮಿಷನ್ಗಳು ರಾಷ್ಟ್ರ ನಿರ್ಮಾಣದಲ್ಲಿ ವಲಸೆ ಬಂದವರ ಪಾತ್ರವನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮಗಳನ್ನು ಇಂದು ಆಯೋಜಿಸಿವೆ. ಬ್ರಿಟಿಷರ ವಿರುದ್ಧದ ಭಾರತ ಸ್ವಾತಂತ್ರ್ಯ ಚಳವಳಿಯ ಮೇಲೆ ಪ್ರಭಾವ ಬೀರಿದ ದಕ್ಷಿಣ ಆಫ್ರಿಕಾದಲ್ಲಿ 21 ವರ್ಷಗಳ ಕಾಲ ಕಳೆದ ನಂತರ ಮಹಾತ್ಮ ಗಾಂಧೀಜಿ 1915 ಜನವರಿ 9 ಭಾರತಕ್ಕೆ ಮರಳಿದ ದಿನವನ್ನು ಪ್ರವಾಸಿ ಭಾರತೀಯ ದಿವಸ್ ಆಗಿ ಆಚರಿಸಲಾಗುತ್ತದೆ. ಆಕಾಶವಾಣಿಯ ಧಾರವಾಡ ಕೇಂದ್ರ ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಕಾರ್ಯಾರಂಭಿಸಿ 76 ವರ್ಷಗಳ ಸಾರ್ಥಕ ಸಾರ್ವಜನಿಕ ಪ್ರಸಾರ ಸೇವೆಯನ್ನು ನಿನ್ನೆಗೆ ಪೂರ್ಣಗೊಳಿಸಿತು. ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ 76 ವರ್ಷಗಳ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾದ ಧಾರವಾಡ ಆಕಾಶವಾಣಿಯ ಕುರಿತು ಸಹಾಯಕ ನಿಲಯ ನಿರ್ದೇಶಕ ಶರಣಬಸವ ಚೋಳಿನ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ಉತ್ತರ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಗೀತದ ರಾಯಭಾರಿ ಆಕಾಶವಾಣಿ ಧಾರವಾಡಕ್ಕೆ ಈಗ 76ರ ಹರೆಯ. ಅಂದಿನ ಕೇಂದ್ರ ಸಚಿವ ಆರ್ ದಿವಾಕರ್, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಪಾಟೀಲ್ ಪುಟ್ಟಪ್ಪ ನೇತೃತ್ವದೊಳಗ ಒಂದು ಪತ್ರಕರ್ತರ ಒಕ್ಕೂಟ ಮತ್ತಿತರ ಸಂಘಟನೆಗಳ ಒಕ್ಕೊರಲಿನ ಪ್ರಯತ್ನದಿಂದಾಗಿ ಅಂದು 1950 ಜನವರಿ 8 ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಗುರುರಾವ್ ದೇಶಪಾಂಡೆ ಅವರ ಒಂದೇ ಮಾತರಂ ಗೀತೆಯೊಂದಿಗೆ ನಮ್ಮ ಆಕಾಶವಾಣಿ ಧಾರವಾಡ ಆರಂಭವನ್ನು ಕಂಡಿತು. ಇಂದಿನ ಸಾಮಾಜಿಕ ಜಾಲತಾಣಗಳ ಕಾಲದಲ್ಲೂ ಕೂಡ ಧಾರವಾಡ ಆಕಾಶವಾಣಿ ಜನಪ್ರಿಯವಾಗಿ ಮುಂದುವರಿತಾ ಇದೆ. ಅಭಿಮಾನ ಕೇಳುಗರ ಪ್ರೀತಿಗೆ ಪಾತ್ರವಾಗಿದೆ. ವೈವಿಧ್ಯಮಯವಾಗಿ ನಾವು ಕಾರ್ಯಕ್ರಮಗಳನ್ನು ನೀಡ್ತಾ ಜನಮಾನಸವನ್ನು ತಲುಪ್ತಾ ಇದ್ದೀವಿ. ಕೇಳುಗ ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣವಾಗಿವೆ ಅಂತ ಹೇಳ್ತಾ ಎಲ್ಲರೂ ಆಕಾಶವಾಣಿ ಧಾರವಾಡದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಅಲ್ಪಕಾಲಿಕ ಅಸೌಖ್ಯದಿಂದ ಬಳಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಿಧನರಾದ ಖ್ಯಾತ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಧನಂಜಯ್ ಗಾಡ್ಗಿಲ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಿನ್ನೆ ಸಂಜೆ ಮುಕ್ತಿಧಾಮ ವೈಕುಂಠದಲ್ಲಿ ಜರುಗಿತು. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಪದ್ಮವಿಭೂಷಣ ಹಾಗೂ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರೊಫೆಸರ್ ಗಾಡ್ಗಿಲ್ ಪಶ್ಚಿಮ ಘಟ್ಟಗಳ ಪರಿಸರ ಅಧ್ಯಯನ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಘಟ್ಟ ಪ್ರದೇಶದ ಉದ್ದಗಲಕ್ಕೂ ಸಂಚರಿಸಿ ಪ್ರಾಥಮಿಕ ಮಾಹಿತಿಯನ್ನು ಮೂಲದಿಂದಲೇ ಸಂಗ್ರಹಿಸಿ ಗಮನ ಸೆಳೆದವರು. ಅ ವಾಕ್ ಅಪ್ ದ ಹಿಲ್, ಲಿವಿಂಗ್ ವಿತ್ ಪೀಪಲ್ ಅಂಡ್ ನೇಚರ್ ಕನ್ನಡದಲ್ಲಿ ಏರುಘಟ್ಟದ ನಡಿಗೆ ಅವರ ಆತ್ಮಕಥೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಮರಕುಂಬಿಯ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡ ಪರಿಣಾಮ 2 ದಿನಗಳ ಅಂತರದಲ್ಲಿ ಒಟ್ಟು 8 ಜನ ಕಾರ್ಮಿಕರು ಮೃತಪಟ್ಟಿದ್ದಾಗಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ತಿಳಿಸಿದ್ದಾರೆ. ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರ ಕುಟುಂಬಸ್ಥರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ನವೋದ್ಯಮ ದಿನ ಇದೇ 16ರಂದು ಸಿಲಿಕಾನ್ ಬೀಚ್ ಸ್ಟಾರ್ಟ್ಅಪ್ ಟೈಕಾನ್ ಮಂಗಳೂರು ಸಮಾವೇಶ ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿತವಾಗಿದೆ. ಟೈಕಾನ್ ಮಂಗಳೂರು ಘಟಕದ ಅಧ್ಯಕ್ಷ ರೋಹಿತ್ ಭಟ್ ಮಾಹಿತಿ ನೀಡಿ, ದಿ ಇಂಡಸ್ ಆಂಟ್ರಪ್ರಿನ್ಯೂರ್ಸ್ ಸಹಯೋಗದಲ್ಲಿ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಪ್ರದರ್ಶನಿ ಆಯೋಜಿಸಿದ್ದು 30ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ತಮ್ಮ ಉದ್ಯಮಗಳನ್ನು ಪ್ರದರ್ಶಿಸಲಿವೆ. ದೇಶ ವಿದೇಶಗಳಿಂದ 500 ಕಾರ್ಪೊರೇಟ್ ಲೀಡರ್ಸ್ ಪಾಲ್ಗೊಂಡು ಅವಲೋಕಿಸಲಿದ್ದಾರೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಗುಣಮಟ್ಟದ ಸೈಕ್ಲಿಂಗ್ ವೆಲೋಡ್ರೋಮ್ ಇಂದು ವಿಜಯಪುರದಲ್ಲಿ ಮುಖ್ಯಮಂತ್ರಿ ಲೋಕಾರ್ಪಣೆ. ಮೈಸೂರಿನಲ್ಲಿ ಇಂದಿನಿಂದ 3 ದಿನ ದೇಸಿ ಎಣ್ಣೆಗಳು ಮತ್ತು ಎಣ್ಣೆ ಬೀಜಗಳ ಪ್ರದರ್ಶಿನಿ.
ವಿಶಿಷ್ಟ ಗುರುತು ಪ್ರಾಧಿಕಾರದಿಂದ ಆಧಾರ್ ಅಧಿಕೃತ ಶುಭ ಚಿಹ್ನೆ ಉದಯ್ ಅನಾವರಣ. ಇಂದು ಅನಿವಾಸಿ ಅಥವಾ ಪ್ರವಾಸಿ ಭಾರತೀಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35